ಸೊ ಹೆಲೋ ಮಕ್ಕಳೇ, ಈಗ ನೋಡಿ ರಿಲೇಷನ್ ಫಂಕ್ಷನ್ಸ್ನಲ್ಲಿ ಎಕ್ಸಸೈಸ್ 2.3 ಇದ್ರ ಫಸ್ಟ್ ಕ್ವೆಶನ್ ಮಾಡ್ತಿದ್ದೇವೆ. ವಿಚ್ ಆಫ್ ದಿ ಫಾಲೋವಿಂಗ್ ರಿಲೇಷನ್ಸ್ ಆ್ಯಂಡ್ ಆರ್ ಫಂಕ್ಷನ್ಸ್ ಗಿವ್ ರೀಸನ್ ಇಫ್ ಇಟ್ ಈಸ್ ಅ ಫಂಕ್ಷನ್ ಡಿಟರ್ಮೈನ್ ಇಟ್ಸ್ ಡೊಮೇನ್ ಆ್ಯಂಡ್ ರೇಂಜ್. ನೋಡಿ, ನಿಮಗೆ ಇದು 3 ಕೊಟ್ಟಿದ್ದಾರೆ. ಈ ಮೂರೊಳಗೆ ನಿಮಗೆ ಫಂಕ್ಷನ್ ಇದೆಯೋ ಇಲ್ಲೋ ಚೆಕ್ ಮಾಡಬೇಕು. ಇದ್ದರೆ ರೀಸನ್ ಕೊಡಬೇಕು, ಯಾವುದಕ್ಕೆ ಅಂತ ಹೇಳಿ. ಇಲ್ಲ ಅಂದ್ರೂ ರೀಸನ್ ಕೊಡಬೇಕು. ಇಫ್ ಇಟ್ ಈಸ್ ಅ ಫಂಕ್ಷನ್ ಡಿಟರ್ಮೈನ್ ಇಟ್ಸ್ ಡೊಮೇನ್ ಆ್ಯಂಡ್ ರೇಂಜ್. ಡೊಮೇನ್ ಮತ್ತು ರೇಂಜ್ ಕೇಳಿದ್ದಾರೆ. ನಿಮಗೆ ಫಸ್ಟ್ ಆಫ್ ಆಲ್ ಇದರೊಳಗೆ ನೋಡಿ, ಫಂಕ್ಷನಿನ ಡೆಫಿನೇಷನ್ ಹೇಳ್ತೇನೆ ಫಸ್ಟು ಅಂತ. ಇವಾಗ 2 ಸೆಟ್ ಇದ್ದಾವೆ. ಆ ಸೆಟ್ಟಿನಲ್ಲಿ ಫಸ್ಟ್ ಸೆಟ್ ಇದೆಯಲ್ಲ, ಫಂಕ್ಷನಲ್ಲಿ ಯಾವಾಗೂ ಫಸ್ಟ್ ಸೆಟ್ಟಿನ ಬಗ್ಗೆನೇ ಮಾತಾಡ್ತಾರೆ. ಓಕೆ, ಯಾವಾಗೂ ಫಸ್ಟ್ ಸೆಟ್ ಬಗ್ಗೆನೇ ಮಾತಾಡೋದು. ಫಸ್ಟ್ ಸೆಟ್ನಲ್ಲಿ ಎಷ್ಟೇ ಎಲಿಮೆಂಟ್ಸ್ ಇರಲಿ, ಅವೆಲ್ಲದ್ರೆ ಕನೆಕ್ಟೆಡ್ ಇರಬೇಕು. ಅಂದರೆ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಶುಡ್ ಬಿ ಕನೆಕ್ಟೆಡ್. ಎರಡನೇದು ಇದರೊಳಗೆ ಏನಂತ ಹೇಳಿದರೆ, ಒಂದೇ ಎಲಿಮೆಂಟಿಂದ 2 ಆ್ಯರೋ ಬರಬಾರ್ದು. ಅಂದರೆ ದಿರ್ ಶುಡ್ ಬಿ ಯೂನಿಕ್ ಇಮೇಜ್. ಯೂನಿಕ್ ಇಮೇಜ್ ಅಂತ ಹೇಳಿದರೆ ಒಂದೇ ಎಲಿಮೆಂಟಿಗೆ 2 ಇಮೇಜ್ ಇರಬಾರ್ದು, 2 ಆ್ಯರೋ ಬರಬಾರ್ದು ಅಂತ ಹೇಳಿ. ಇದಾದ ನಂತರ ಇವಾಗ ನೋಡಿ, ಇದರೊಳಗೆ 2 1 5 1 8 1 11 1 14 1 17 1 ಇದು ಫಂಕ್ಷನ್. ರೀಸನ್ ಏನಿದೆ ಫಸ್ಟ್ ಅಂತ ಇದನ್ನು ಹೇಳ್ಬೋದು. ಇಲ್ಲಾಂದರೆ ನೋ ಟು ಆರ್ಡರ್ ಪೇರ್ಸ್ ಹ್ಯಾವ್ ಸೇಮ್ ಎಲಿಮೆಂಟ್ ಇನ್ ಫಸ್ಟ್ ಸೆಟ್ ಎ. ಇಲ್ಲಾಂದರೆ ಇದರೊಳಗೆ ಸೇಮ್ ಇರಬಾರ್ದು, ಅಷ್ಟೇ ಯೂನಿಕ್ ಇಮೇಜ್ ಇರಬೇಕು. ಇದನ್ನೆರಡು ಬರೀರಿ, ಇಲ್ಲಾಂದರೆ ಇದನ್ನು ಬರಿಬೋದು ನೀವು. ಓಕೆ, ಅಂದರೆ ಇಲ್ಲಿಂದ ಫಸ್ಟ್ ಎಲಿಮೆಂಟ್ ಯಾವಾಗೂ ಸೇಮ್ ಇರಬಾರ್ದು ಅಂಥೇಳಿ. ಸೊ ಇಟ್ ಈಸ್ ಅ ಫಂಕ್ಷನ್. ಸೆಕೆಂಡ್ ಅಂತ ನೋಡಿ, 2 1 4 2 ಫಸ್ಟ್ ಎಲಿಮೆಂಟ್ ನೋಡ್ಕೊತ ಹೋಗಿ. ಓಕೆ, ಫಸ್ಟ್ ಎಲಿಮೆಂಟ್ ಇದು ಫಂಕ್ಷನ್ನೇ. ಸಿಂಪಲಾಗಿ ಹೇಳಿದ್ದೇನೆ. ಹೀಗೆ ವೆನ್ ಡಯಾಗ್ರಾಮ್ ಹಾಕೋದಿತ್ತಂದರೆ ಹಾಕಿ, ಇಲ್ಲ ಅಂದರೆ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಹೀಗೆ ರೋಸ್ಟರ್ ಫಾರ್ಮ್ ಕೊಟ್ಟಿದ್ದಾಗ ಫಸ್ಟ್ ಎಲಿಮೆಂಟ್ ನೋಡ್ಕೊತ ಹೋಗಿ. ಫಸ್ಟ್ ಎಲಿಮೆಂಟ್ ಶುಡ್ ಬಿ ಯೂನಿಕ್. ಫಸ್ಟ್ ಎಲಿಮೆಂಟ್ ರಿಪೀಟ್ ಆಗಬಾರ್ದು ಅಷ್ಟೇ. ಇದ್ರೊಳಗೆ ನೋಡಿ 2 4 6 8 10 11 12 14 ಇಟ್ ಈಸ್ ಅ ಫಂಕ್ಷನ್. ಇದರದ್ದು ಡೊಮೇನ್ ನೋಡೋಣ. ಇದರ ಡೊಮೇನ್ ಇದೆ 2 5. ನೆಕ್ಸ್ಟ್ ಪೇಜ್ನಲ್ಲಿ ಹೇಳ್ತೇನೆ. ಇವಾಗ ನೋಡಿ, ಇದರೊಳಗೆ ಫಸ್ಟ್ ಎಲಿಮೆಂಟ್ ಸೇಮ್ ಇದೆ. ಸೊ ಇಟ್ ಈಸ್ ನಾಟ್ ಅ ಫಂಕ್ಷನ್, ಇಟ್ ಇಸಂಟ್ ಅ ಫಂಕ್ಷನ್. ಓಕೆ, ಇವಾಗ ಬರುತ್ತೆ ಇದರ ಬಗ್ಗೆ, ಡೊಮೇನ್ ಬಗ್ಗೆ. ಇದು ನಂಬರ್ಸ್ನ ಬರ್ಕೊತೇನೆ. 2 5 8 11 1 14 17 ಇವೆಲ್ಲ ಡೊಮೇನ್ ರೇಂಜಿಗೆ ಬರುತ್ತೆ. ಡೊಮೇನ್ ಇವಾಗ ಸೊ ಈಗ ನೋಡಿ ಮಕ್ಕಳೇ, ಇದನ್ನೆಲ್ಲ ಕ್ವೆಶನ್ನಲ್ಲಿ ಬರ್ಕೊಂಡಿದ್ದೇನೆ. ಇವಾಗ ಕ್ವೆಶನ್ನಲ್ಲಿರುವ ಫಸ್ಟ್ ಎಲಿಮೆಂಟ್ ಡೊಮೇನ್ನಲ್ಲಿ ಬರುತ್ತೆ. ಎಲ್ಲ ಡೊಮೇನ್ನಲ್ಲಿ ಬರೆದಿದ್ದೀನಿ. ರೇಂಜ್ ಏನಾಗುತ್ತೆ ಅಂದರೆ 1. ಅಂದರೆ ಇದೆಲ್ಲ ಎಲಿಮೆಂಟ್ಸ್ ಏನೇನಿದೆಯಲ್ಲ ಇದೆಲ್ಲ ರೇಂಜ್ನಲ್ಲಿ ಬರುತ್ತೆ. ಇವಾಗ ಕೆಲವೊಮ್ಮೆ ನೀವೇನು ಮಾಡ್ತೀರಾ, 1 ಅಂತ ಬರೆದಿದ್ದೆಲ್ಲ ಎಷ್ಟು ಸಲ ಬರೆದಿದ್ದಾರೆ, 1 2 3 4 6 ಸಲ ಬರೆದಿದ್ದಾರೆ. ಸೊ 6 ಸಲ ಬರೀತೀರಾ. ಇಟ್ ಈಸ್ ಅ ಸೆಟ್. ಓಕೆ, ಸೆಟ್ನಲ್ಲಿ ಹೀಗೆ ಎಲಿಮೆಂಟ್ಸ್ ರಿಪೀಟ್ ಆಗಲ್ಲ. ಓಕೆ, ಈಗ ಸೆಕೆಂಡ್ ಅಂತ ನೋಡೋಣ. ಸೆಕೆಂಡ್ ಅಂತಲ್ಲಿ ಸೆಕೆಂಡ್ ಒಂದು ಕ್ವೆಶನ್ ಬರ್ತಿದ್ದೇನೆ. ಇದರೊಳಗೆ ಡೊಮೇನ್ ಏನಂದರೆ ಎಲ್ಲ ಫಸ್ಟ್ ಎಲಿಮೆಂಟ್ಸ್ ಬರ್ಕೊತ ಹೋದರೆ ಆಯಿತು. 2 4 6 8 10 12 ಆ್ಯಂಡ್ 14. ರೇಂಜ್ನಲ್ಲಿ ಎಲ್ಲ ನ್ಯಾಚುರಲ್ ನಂಬರ್ಸ್ ಅಪ್ ಟು 7. 1 2 3 4 5 6 7. ಇವಾಗ ಥರ್ಡ್ ಒಂದು ನೋಡೋಣ. ಇದರೊಳಗಿದೆ, ಇದು ನೋಡಿ ಥರ್ಡ್ ಒನ್. ಸೊ ಥರ್ಡ್ ಒನ್ನಲ್ಲಿ ಇದರೊಳಗೆ ಫಸ್ಟ್ ಆಫ್ ಆಲ್ ಇದೇನಿದೆ, ಒಂದೇ ಎಲಿಮೆಂಟ್ 2 ಸಲ ರಿಪೀಟ್ ಆಗಿದೆ. ಯೂನಿಕ್ ಇಮೇಜ್, ದೇರ್ ಇಸ್ ನೋ ಯೂನಿಕ್ ಇಮೇಜ್. ಅಂದರೆ 2 ಆರ್ಡರ್ ಪೇರಲ್ಲಿ ಫಸ್ಟ್ ಎಲಿಮೆಂಟ್ ಸೇಮ್ ಇರಬಾರ್ದು ಫಂಕ್ಷನಲ್ಲಿ. ಸೊ ಇಟ್ ಈಸ್ ನಾಟ್ ಎ ಫಂಕ್ಷನ್ ಅಲ್ಲ. ಸೊ ಇದಾಗಿತ್ತು ಫಸ್ಟ್ ಕ್ವೆಶನ್. ಇದೇನಾದರೂ ಅರ್ಥ ಆಗಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.